ಮಾಡ್ತಿದ್ದಾರೆ ಮದರ್ ಇಂಡಿಯಾ ಮಮ್ಮೀಸ್ ಕಿಚನ್ ಇದು. ಇವಾಗ ಮತ್ತೆ ನಮ್ಮ ಅಣ್ಣವರೆಲ್ಲ ಐಟಮ್ಸ್ ಎಲ್ಲ ತರ್ತಾರೆ. ಅದನ್ನೆಲ್ಲ ಆಕ್ಚುಲಿ ಕೌಚ್ಕೊಂಡು ರಗ್ಗುಚ್ಕ ಮನಿಕಬಿಟ್ಟವಳೆ. ಬೆಂಗಳೂರು ಮೈಸೂರು ಚಿಕ್ಕ ಆಯ್ತು. ಮದನಣ್ಣಂದು ಬಟ್ಟೆನೇ ತಂದಿಲ್ಲ, ಎಲ್ಲ ಮದನಣ್ಣ. ಶುರು ಮಾಡೋಣ. ವಾವ್, ಇವಾಗ ಗೈಸ್ ನಾವು ಗ್ಯಾಪಲ್ಲಿ ಇದು ನಂಗೆ ತುಂಬ ಇಷ್ಟ ವ್ಯಾಫಿಲ್. ನನಗೆ ರೆಡ್ ವೆಲ್ವೆಟ್ ಇಷ್ಟ. ಇವ್ರಿಗೆ ಇದು ಆಲ್ಮಂಡು, ಅದು ನಿಶನ್ಗೆ ಕಿಟ್ಕ್ಯಾಟ್ ಅಂತ ಮಾಡಿದ್ದೀನಿ. ನಿಶಾ ತಿಂದೇ ಇಲ್ವಾ ನಿಶಾ? ಒಂದಿನೂ ತಿಂದಿಲ್ಲ. ಸೊ ಟ್ರೈ ಮಾಡು ಅಂದ್ಬಿಟ್ಟು ಅವಳಿಗೆ ಕಿಟ್ಕ್ಯಾಟ್ ಇಷ್ಟ. ಸೊ ಕಿಟ್ಕ್ಯಾಟ್ದು ಆರ್ಡರ್ ಮಾಡಿದ್ದೀನಿ. ಕಿಟ್ಕ್ಯಾಟಾ? ನಿಂಗೆ ಕಿಟ್ಕ್ಯಾಟ್ ಅವಾಗ ತಿಂತಿದ್ದಾನೆ ಜಾಸ್ತಿ. ಇವಾಗ ಮತ್ತೆ ನಮ್ಮ ಅಣ್ಣವರೆಲ್ಲ ಐಟಮ್ಸ್ ಎಲ್ಲ ತರ್ತಾರೆ. ಅದನ್ನೆಲ್ಲ ಆ್ಯಕ್ಚುಲಿ ಮೈಸೂರಲ್ಲಿ ಇನ್ನೂ ಚೆನ್ನಾಗಿತ್ತು, ತುಂಬ ಸಾಫ್ಟ್ ಆಗಿತ್ತು ಇದೆಲ್ಲ. ಇವತ್ತೇನೋ ಸ್ವಲ್ಪ ಹಾರ್ಡಾಗಿದೆ. ನಾನು ಚೂರು ಮಿಕ್ಕೋಗ್ಬಿಟ್ಟಿತ್ತು. ಆಲ್ಮೋಸ್ಟ್ ಎಲ್ಲ ನೆನ್ನೆ ತೊಗೊಂಬಂದ್ಬಿಟ್ಟಿದ್ವಿ ಹೋಗಿ. ಇವತ್ತು ನಾನು ಹೋಗಲಿಲ್ಲ, ತೊಗೊಂಡ್ಬನ್ನಿ. ಒಂದು ಸ್ವಲ್ಪ ಇತ್ತು ಅಷ್ಟೇ, ಅದೆಲ್ಲ ತೊಗೊಂಬರ್ತಾ ಇದ್ದಾರೆ. ಅದನ್ನು ಸೆಟ್ ಮಾಡಬೇಕು ಅದು ಬಂದಮೇಲೆ ಅಷ್ಟೇ. ನಮ್ಮನೆ ಸ್ವಲ್ಪ ಐಟಮ್ಸು ಬೇಗ ಶಿಫ್ಟ್ ಆಗೋಯ್ತು, ಬೇಗ ಸೆಟ್ ಆಗೋಯ್ತು ಅಷ್ಟೇ. ಇವಾಗ ನಾವು ಮನೆಗೆ ಸ್ವಲ್ಪ ಐಟಮ್ಸ್ ತೊಗೊಳ್ಳೋಣ ಅಂತ ಬಂದಿದ್ದೀವಿ, ಗ್ರಾಸರಿ ಐಟಮ್ಸು. ನಮ್ಮೊಂದಿಗೆ ಮದನವರಿದ್ದಾರೆ. ಇವಾಗ ಅಲ್ಲಿ ಯಾವುದಾದ್ರು ಹೋಟೆಲು? ಇಂದ್ರಪ್ರಸ್ಥ ಅನ್ನೋ ಒಂದು ಹೋಟೆಲಲ್ಲಿ ಕ್ಯಾಟ್ರಿಂಗಿಗೆ ಹೇಳ್ದೆ ನಮ್ಮಣ್ಣ. ಎಷ್ಟು ಜನಕ್ಕೆ? 25 to 30 ಸಿಂಪಲ್ ಆಗಿ ಮಾಡಿದಲ್ಲ, ಸೊ ಹಂಗಾಗಿ. ಸೊ ಇವಾಗ ನೆಸೆಸರಿ ಐಟಮ್ಸ್ ಏನೇನು ಬೇಕು ತೊಗೊಬಿಡುವ ಮನೆಗೆ. ಆಲ್ಮೋಸ್ಟ್ ಎಲ್ಲ ನಾವು ಬಂದಾಗಿಂದ ಮನೇಲಿ ಬರೀ ಬ್ಲಿಂಕಿಟಲ್ಲಿ ಆರ್ಡರ್ ಮಾಡಿ ಕವರ್ಗಳಿದ್ದಾವೆ. ಒಂದು ಮೂಟೆ ಎಷ್ಟು ಏನು ಗೈಸ್ ಬೆಳಗ್ಗೆ ಎಲ್ಲ ಅಂದ್ರೆ ಗ್ರಾಸರಿ ತಗೊಂಡಿರ್ಲಿಲ್ಲ. ನಿಖಿಲ್ ಅವ್ರು ಗೊತ್ತಿರ್ತಾರ, ನಿಶಾ ಏನ್ ಬೇಕು, ಮುದು ಏನ್ ಬೇಕು, ಆರ್ಡರ್ ಮಾಡು ತರ್ಸು. ಇದ್ರಲ್ಲಿ ಆಲ್ಮೋಸ್ಟ್ ಎಲ್ಲ ತಗೊಂಡಿದ್ದೀನಿ. ಎಣ್ಣೆ, ಸಕ್ಕರೆ ಆ ಥರದ್ದು ಬೇಕು, ಬೇಳೆ ಅವೆಲ್ಲ. ಇವಾಗ ನಾನು ಮನೆಗೆ ದೀಪಗಳು ಮತ್ತು ಹಾಲು ಉಕ್ಸೋಕ್ಕೆ ಪಾತ್ರೆ ಎಲ್ಲ ತೊಗೊಳ್ತಾ ಇದ್ದೀವಿ. ದೀಪ ಇದು ನಿಶಾ ಈ ಥರದ್ದು ನಾನು ಬಿಗ್ ಬಾಸ್ ಮನೇಲಿ ಇಟ್ಟಿರೋದು ನಾನು ನೋಡಿದ್ದೆ. ಸೇಮ್ ಆದರೆ ಅದು ದೊಡ್ಡದು ಸ್ವಲ್ಪ, ಅದೇ ಥರದ್ದು ತೊಗೊಳ್ಳೋಣ ಅಂದ್ಬಿಟ್ಟು. ಚೆನ್ನಾಗಿದೆ ಒಂಥರ ಲೋಟಸ್ ಸ್ಟೀಮಲ್ಲಿ. ಇನ್ನೊಂದೇನು ಇಟ್ನಲ್ಲ ನಾನು, ಇದು ಮತ್ತು ಕುಂಕುಮದ ಬೊಟ್ಲಲ್ಲಿ ಇಟ್ಟೆ ನಂದಿ. ನನ್ನ ತೋರಿಸು ನಂದಿ. ಬಾ, ಇದೆಲ್ಲ ಎಷ್ಟು ಚೆನ್ನಾಗಿದೆ ನೋಡಿ, ಚೆಂದ ಇದೆ ನೋಡು. ಯಾವ ಸೈಜ್ ಇರಲಿ? 3 ಸೈಜ್ ಬೇಕು. ಹೇಳಿ ಯಾವ್ದು ಬೇಕು? ಡೈಲಿ ಯೂಸ್ ತಾನೆ. ಇದು ಚಿಕ್ಕದು, ಇದೊಂಚೂರು ಉದ್ದ. ಸ್ವೆಟರ್ ಒಂದು ಸ್ವಲ್ಪ ಚಿಕ್ಕ ಆಯ್ತು, ಅಲ್ಲಿ ಚಿಕ್ಕ ಆಯ್ತು ಒಂಚೂರು. ಮದನಣ್ಣಂದು ಬಟ್ಟೆನೇ ತಂದಿಲ್ಲ, ಎಲ್ಲ ಮದನಣ್ಣಂದು ಹಾಕೊಂಡು ಉಜ್ಜಾಡ್ತಿದ್ದೀವಿ. ಯಾವ್ದಿರ್ಲಿ ಅಣ್ಣ, ನಿಮ್ಮ ಮನೆ, ನೀವು ಬೆಳಗ್ಸೋದು ನಿಮ್ಮ ಇಷ್ಟ. ನೀವಿಬ್ರು ನಮ್ಮ ಮನೆ ಇಬ್ರು ಮಹಾಲಕ್ಷ್ಮಿ ದೇವರು. ನೀವು ಯಾವ್ದು ಒಪ್ಪಿಗೆ ಅಂತೀರ ಅದು ಹೇಳೆ. ದೊಡ್ಡದೇ ಇಲ್ಲ. ಅದನ್ನವ್ರಿಗೆ ಹೇಗೆ ಅನಿಸ್ತಾ ಇದೆ ಸಂಸಾರ? ರೆಸ್ಪಾನ್ಸಿಬಿಲಿಟಿ ಲೆವೆಲ್ ಅಪ್. ಇನ್ನು ಮದುವೆ ಆದ್ಮೇಲೆ ಇರೋದು ನಿನಗೆ. ನಡಿ ಗೊತ್ತಾಗುತ್ತೆ ಅವಾಗ. ಫುಲ್ ಸೇಫರ್ ಸೈಡ್ ಆಗ್ಬಿಟ್ಟಿರ್ತೀನಿ. ಅಲ್ಲ, ಸಪೋರ್ಟ್ ಇದೆಯಲ್ಲ, ಮದ್ವೆನೂ ಜೊತೆಲಿ, ಮನೇನೂ ಜೊತೆಲಿ ಆಯ್ತಿರ್ಲಿಲ್ಲ. ನೆಕ್ಸ್ಟ್ ನಮ್ಮ ಇಲ್ಲ ಮದುವೆ ಯಾಕೆ ಅಷ್ಟೊಂದು ಹೈಪ್ ಮಾಡ್ತಾ ಇದೀರ? ದಯವಿಟ್ಟು ಯಾವತ್ತಿದ್ರೂ ಆಗ್ಲೇಬೇಕು ತಾನೆ. ಒಂದು ವರ್ಷದ ಮೇಲೆ ಪ್ರಿಕಾಷನ್ ಇಸ್ ಬೆಟರ್ ದನ್ ಕ್ಯೂರ್ ಅನ್ನಂಗೆ ಆಯ್ತಪ್ಪ. ನಿನ್ಗೆ ಯಾವಾಗ ಮದುವೆ ಆಗ್ಬೇಕು ಅನ್ಸುತ್ತೆ ಅವಾಗ ಆಗಪ್ಪ. ಏನಂತೀರ ಗೈಸ್? ಆಗ್ಲೇಬೇಕಲ್ವ ಒಬ್ಬ ಮನುಷ್ಯ ಮದುವೆನ. ದೇವರ ಇಚ್ಛೆ. ಇವಾಗ ಹೊಸ ದೇವ್ರ ಫೋಟೋ ತಗೋಬೇಕು ಮನೆಗೆ. ನೋಡುವ ಇಲ್ಲಿ ನಮಗೆ ಬೇಕಾಗಿರೋ ಥರ ಸಿಗುತ್ತಾ ಏನು ಅಂತ. ಎಲ್ಲ ಶಾಪಿಂಗ್ ಮಾಡ್ತಾ ಇದ್ದಾರೆ ನಾಳೆಗೆ. ನೋಡಿ, ಇಷ್ಟು ಡ್ರೆಸ್ ತೆಗ್ಸಿದ್ರು, ಯಾವುದೂ ಇಷ್ಟ ಆಗಿಲ್ಲ. ಈಗ ಅಲ್ಲಿ ಹೋಗಿ ತೆಗಿತಾ ಇದ್ದಾರೆ, ಅವರೇನೆ ಫೀಲ್ಡ್ಗೆ ಇಳ್ದಿದ್ದಾರೆ. ಬರ್ತೀವಿ ಗೈಸ್, ನಾವು ಒಂದು ಅರ್ಧ ಗಂಟೆ ಏನೋ ಕೆಲಸ ಇದ್ರೆ ಬರ್ತೀವಿ, ಹೋಗ್ಬಿಟ್ಟು. ಇಲ್ಲ, ಅಲ್ಲಿ ಆ್ಯಕ್ಚುಲಿ ಫ್ರೇಮ್ದು ನಾವು ಕಸ್ಟಮೈಸ್ ಮಾಡಿಸೋಣ ಅಂತ ಅಂದ್ಕೊಂಡ್ವಿ. ಅವರು ಸ್ವಲ್ಪ ಟೈಮ್ ಹಿಡಿಯುತ್ತೆ ಅಂದರು. ಅಷ್ಟರಲ್ಲಿ ಇವಳಿಗೆ ಬಟ್ಟೆ ತೊಗೊಂಡು ಹೋಗ್ಬಿಡೋಣ ಅಂದ್ಕೊಂಡು ಬಂದ್ವಿ ನಾಳೆ ಪೂಜೆಗೆ ಅಂತ. ಆ್ಯಕ್ಚುಲಿ ನಮಗೆ ಮೈಸೂರಿಗೆ ಹೋಗಿ ಬರೋಣ ಅನ್ನೋ ಪ್ಲ್ಯಾನ್ ಇದ್ದಿದ್ದು. ಮೈಸೂರಿಂದ
ಪೂಜನ್ ಸೀಮಂತ ಮುಗಿಸ್ಕೊಂಡು ಡೈರೆಕ್ಟ್ ಬಂದ್ಬಿಟ್ವಾ. ನಿಶಾ ಅದು ಮೇಲ್ಗಡೆ 2 ಇದೆಯಲ್ಲ, ಆ ಕಲರ್ ಚೆನ್ನಾಗಿದೆ, ಅದು 2 ಕಲರ್. ಸೊ ಹಿಂಗೆ ಡೈರೆಕ್ಟ್ ಅದರಲ್ಲಿ ಇವಳು ಸೈಜ್ ಇಲ್ವಾ, ಸೊ ಬಂದ್ಬಿಟ್ವಲ್ಲ, ಹಂಗಾಗಿ ಇವಳು ಬಟ್ಟೆ ತಂದಿರಲಿಲ್ಲ. ಹಂಗಾಗಿ ನಾನೇ ಒಂದು ಸೀರೆ ಗಿರೆ ಹಾಕೊಂಡ್ಬಿಡ್ಬೋದು. ಇವಳಾದ್ರೆ ಡ್ರೆಸ್ ಹಾಕೋಬೇಕಲ್ಲ, ಅದು ಲಾಸ್ಟ್ ರಸ್ಟ್ ಆರೆಂಜ್ ಕಲರ್ ಚೆನ್ನಾಗಿದೆ. ತೆಗೀರಿ. ಯಾವ ಸೈಜ್ ಇದೆ? ರೆಡಿ ಆಗ್ತಾ ಇದೆ ಫ್ರೇಮು. ಬೇರೆ ಕಡೆ ಬಂದಿದ್ದೀವಿ ಈಗ ನಾವು. ರೆಡಿ ಆಗ್ತಾ ಇದೆ, ಕಸ್ಟಮೈಸ್ಡ್ ಮಾಡಿಸ್ತಾ ಇದ್ದೀನಿ ಗೈಸ್. ಇದರಲ್ಲಿ ಎಷ್ಟು ಶ್ಲೋಕ ಬರುತ್ತೆ ಅಣ್ಣ? 14 ಶ್ಲೋಕ ಬರುತ್ತೆ. ಕಲರ್ ಕಲರ್ ಲೈಟ್ ಬರುತ್ತೆ, ಡಿಫ್ರೆಂಟ್ ಲೈಟ್ಸು. ನಮ್ದು ಇದ್ದಿದ್ದು ಕಾಲಭೈರವೇಶ್ವರ ಅಲ್ಲಿದೆ, ಬಟ್ ಶಿವಪಾರ್ವತಿ ಇರಲಿ ಅಂತ ಶಿವಪಾರ್ವತಿ ಮಾಡಿಸ್ತಾ ಇದ್ದೀವಿ. ಇದೆಲ್ಲ ಫುಲ್ ಆದ್ಮೇಲೆ ತೋರಿಸ್ತೀನಿ ಗೈಸ್. ಅದೇ ನೋಡಿ, ಇವಾಗ ಇಲ್ಲಿ ಪಪ್ಪ ಅಣ್ಣ ಬೇಜಾರು ಮಾಡ್ಕೊಬೇಡಿ. ಇಲ್ಲಿ ನೋಡಿ, ಹಾಯ್ ಮಾಡಿ. ಎಲ್ಲ ನಮ್ಮ ವಿಡಿಯೋದಲ್ಲಿ ಬರ್ತೀರಾ ನೀವು. ಹಾಯ್ ಮಾಡಿ, ಹಾಯ್ ಮಾಡಿ. ಇವೊಂದೊಂದು ಸ್ಟೋರಿ ಹೇಳ್ತೀನಿ ಗೈಸ್. ಪಾಪ ಈ ಫ್ರೇಮು ಅಲ್ಲಿತ್ತು, ಕಾಲಭೈರವೇಶ್ವರ ಸ್ವಾಮಿದು. ನಮ್ಮ ಮನೆ ದೇವ್ರು ಕಾಲಭೈರವೇಶ್ವರ ಸ್ವಾಮಿ. ಬಂದು ಅರ್ಧ ಗಂಟೆ ಬಂದಿದ್ದ ತಕ್ಷಣನೇ ನಾನು ಇದನ್ನ ತಗೋ ಅಂತ ಹೇಳಿದೀನಿ. ಶಿವ ಪಾರ್ವತಿ ಬೇಕು ಅಂತ ಅವ್ರ ಹತ್ರ ಮಾಡಿಸಿ ತರಿಸು ಗೋಡಾನಿಂದ ಎಲ್ಲ. ಇವಾಗ ಫೈನಲಿ ಅದು ಮಾಡಿದ್ಮೇಲೆ ಒಂಚೂರು ಲುಕ್ ವೈಸ್ ನೀಟಾಗಿ ಬಂದಿಲ್ಲ ಅಂದ್ಬಿಟ್ಟು ಕೊನೆಗೆ ಪಾಪ ಅಣ್ಣ ಬೇಜಾರು ಮಾಡ್ಕೊಳ್ದೆ ಇದನ್ನೇ ಕೊಡ್ತಾ ಇದ್ದಾರೆ. ನಾನು ಫಸ್ಟ್ ನನ್ನ ಬಾಯಲ್ಲಿ ತೆಗ್ದೆ, ಅದನ್ನೇ ತಗೋ, ಮನೆ ದೇವರು ಹೆಂಗಿದ್ರು ಶಿವನೇ ಅಂತ. ಬಟ್ ಇದೇ ಒಂಥರ ಚೆನ್ನಾಗಿದೆ. ವಾವ್, ನೋಡಿ ತುಂಬಾ ಚೆನ್ನಾಗಿದೆ. ಸ್ಲೋಕ್ ಹಾಕಿ ಅಣ್ಣ. ಈ ಬರೀ ತಿರುಪತಿ ಸ್ವಾಮಿದೆ ಗೊತ್ತಾಯ್ತೆ. ಎಲ್ಲ ಬರುತ್ತೆ ಗಂಟೆ ಪೂಜೆ ಮಾಡ್ಬಿಟ್ಟು ಹಾಕ್ಬಿಡೋದೆ. ನಿಶಾ ಅವರಿಗೆ ಸ್ಟೋರಿ ಗೊತ್ತಿಲ್ಲ, ಬೇಗ ಸ್ವಲ್ಪ ಸ್ಟೋರಿ ಹೇಳಿ. ಹೇಳ್ತೀವಿ ಬನ್ನಿ. ಅರ್ಧ ಗಂಟೆಯಿಂದ ವೇಟ್ ಮಾಡಿಸ್ದೋ ಅನ್ಬೇಡ, ಮಾಡಿಸ್ದೆ. ತರ್ಲಿಲ್ಲ. ಅಲ್ಲೊಂದು ಕಾಲಭೈರವೇಶ್ವರ ಇತ್ತು, ನಾನು ತಗೋ ಅಂದೆ, ಅದನ್ನೇ ತಗೊಂಬಂದ್ವಿ. ಅದ್ ಮಾಡ್ಸಿದ್ಮೇಲೆ ಚೆನ್ನಾಗ್ ಬರ್ಲಿಲ್ಲ, ನೋಡಕ್ಕೆ ಚೆನ್ನಾಗ್ ಕಾಣಿಸ್ಲಿಲ್ಲ ಶಿವ ಪಾರ್ವತಿದು. ಆಮೇಲೆ ಅದೇ ತಂದ್ವಿ. ಇಷ್ಟ ಆಯ್ತು ನಿಶಾ ರವೀಂದ್ರ ಅಲ್ಲಿ ನಿಂತು ಕಾದು ನಿನ್ನು ಕಾಯಿಸಿ. ನಮ್ಮ ನಿಶಾ ರವೀಂದ್ರ ಅವರು ಬಟ್ಟೆ ತಗೊಂಡ್ರು. ಹಂಗೆ ನೋಡಿ ನಾಳೆಗೆ ಟ್ರಿಕ್. ಇವಾಗ ಹೆಂಗೆ ಕೆಂಗೇರಿ ಮೇಲೆ ಹೋಯ್ತಿ. ಇಲ್ಲೊಬ್ರು ವ್ಲಾಗ್ ನೋಡ್ತವ್ರೆ. ಸ್ಟಾರ್ಟ್ ನಮ್ಮ ಮನೆ ಪೂಜೆದು ವ್ಲಾಗು ಇವಾಗ ಅಪ್ಲೋಡ್ ಮಾಡಿರೋದು. ನಿಶಾ ಅವ್ರೆ, ನೀವು ಯಾವಾಗ ಮಾಡೋದು? ನೋಡೋದು ಫ್ರೀ ಆಗಿದ್ದಾಗ. ಇವಾಗ ಏನು ಡಿಸ್ಟರ್ಬೆನ್ಸ್ ಇರಬಾರ್ದು. ಇಲ್ಲಿ ನೋಡಿ ಇವಣ್ಣ, ಇದು ನೆಕ್ಸ್ಟ್ ಡೇ ವ್ಲಾಗು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಹಾಯ್ ಮಾಡಿ ಮುತ್ತು. ಅಲ್ಲೇನೋ ಎಡಿಟ್ ಮಾಡಿಸ್ತಾ ಇದ್ದಾರೆ. ಹಾಯ್ ಅಮ್ಮಣ್ಣ. ಇದಕ್ಕೆ ಅಲ್ಲ, ನೀನ್ ಎಲ್ಲ ಏನ್ ನೋಡ್ತಿದ್ದೆ? ತೋರ್ಸು, ವ್ಲಾಗ್ ನೋಡ್ತಿದ್ದಲ್ಲ, ತೋರ್ಸು ದೊಡ್ಡಮ್ಮ. ಡವ್ ನಿತಿ ಹಾಯ್. ಇವಾಗ ನಮ್ ದೊಡ್ಡಮ್ಮ ಆಗ್ಲೇ ಹೊರಟು ನಿಂತ್ಬಿಟ್ಟವ್ರೆ, ಹೋಗ್ಬೇಕು ಅಂತ. ಇರು ದೊಡ್ಡಮ್ಮ ಅಂತ ನಾನು ಹೇಳ್ತಾ ಇದ್ದೀನಿ. ಇರಕ್ಕೆ ಆಗ್ತಾ ಇಲ್ಲ ದೊಡ್ಡಮ್ಮ, ಕಾರಣಾಂತರಗಳಿಂದ. ನಮ್ ದೊಡ್ಡಮ್ಮಂಗೂ ಮನ್ಸು ಇರಕ್ಕೆ. ಅಮ್ಮಣ, whenever you want you can come down to your brother house. ಇವಾಗ ಫಸ್ಟ್ ಆದ್ರೆ ನಮ್ಮ ಸುಮಿತ್ರಕ್ಕವರು ಹತ್ರ ಇದ್ರು, ಅಮ್ಮೋರ ಹಸ್ಬೆಂಡ್ ಮನೆಗೆ. ಇವಾಗ ನಾವು ಹತ್ರಕ್ಕೆ ಬಂದ್ಬಿಟ್ಟಿದೀವಿ. ಸೊ ನೀನ್ ಅಲ್ಲಿ ಹೋಗ್ಬೋದು, ಇಲ್ಲೂ ಬರ್ಬೋದು. ಅಂಡ್ ಅವರು ನಿಂಗೆ ಇವಾಗ ಈ ಮನೆ ನಿಮ್ಮ ಮನೆಯಿಂದ ಹತ್ರನ ನೀನ್ ಮಾಡೋ ಇದೇನೋ ಜಾಬಿಂದ ಹತ್ರ, ಆಫೀಸಿಂದ ಹತ್ರ? ಜಾಬಿಂದ 5 minutes ಅಷ್ಟೇ. ಅಜಯ್ ಏನ್ ವರ್ಕ್ ಮಾಡ್ತಾ ಇದ್ದೀರಾ? ನಾನು ಹಾಸ್ಪಿಟಲ್ ವರ್ಕ್ ಮಾಡ್ತಾ ಇದ್ದೀನಿ, ಫಾರ್ಮಸಿಸ್ಟ್. ಸಿಸ್ಟರ್ ಫಾರ್ಮಸಿಸ್ಟ್. ಗೈಸ್, ಯಾರಾದ್ರೂ ಏನಾದ್ರು ಡೌಟ್ ಇದ್ರೆ ಆರೋಗ್ಯದಲ್ಲಿ ಕಾಮೆಂಟ್ ಮಾಡಿ ಹೇಳ್ತಾರೆ. ನಮ್ಮ ಮಮ್ಮಿ ಏನ್ ಮಾಡ್ತಿದ್ದಾರೆ? ಮದರ್ ಇಂಡಿಯಾ ಮಮ್ಮೀಸ್ ಕಿಚನ್ ಇದು. ಇವಾಗ ಮನೆ ಎಷ್ಟು ಕೋಲ್ಡ್ ಅಂದ್ರೆ ಗೈಸ್, ನನ್ನ ಲೈಫಲ್ಲೇ ನೋಡಿರ್ಲಿಲ್ಲ ಅಷ್ಟು ಕೋಲ್ಡು ಮನೆ. ಗ್ರಾನೈಟ್ ಬೇರೆ, ನಮ್ಮ ಮಮ್ಮಿಗೆ ಬೇರೆ ಫಸ್ಟೇ ಚಳಿ ಆಗಲ್ಲ, ಸಿಕ್ಕಾಪಟ್ಟೆ ಚಳಿ. ಆ್ಯಂಡ್ ಆಲ್ಸೋ ಸುತ್ತ ಓಪನ್ ಇರೋದ್ರಿಂದ ತುಂಬ ಚಳಿ ಇದೆ.
ಆ್ಯಂಡ್ ಪೂಜೆ ಎಲ್ಲ ಮುಗಿದಿದೆ ನೋಡಿ. ಸಿಂಪಲ್ಲಾಗಿ ಇಟ್ಟಿದ್ದೀವಿ. ಇದಕ್ಕೊಂದು ಸ್ಟ್ಯಾಂಡ್ ತೊಗೋಬೇಕು ದೇವ್ರ ಮನೆಗೆ ಫೋಟೋ ಇಡಲಿಕ್ಕೆ. ಆ ಫೋಟೋ ಇಡಲಿಕ್ಕೆ ಸದ್ಯಕ್ಕೆ ಇಷ್ಟು ಇಟ್ಟಿದ್ದೀನಿ. ಆ ಒಂದು ಟೇಬಲ್ ಮೇಲೆ ಇಟ್ಟರೆ ಆ ಒಂದು ಫ್ರೇಮ್ ಇನ್ನೂ ಹೈಟ್ ಆಗುತ್ತಲ್ಲ, ಅವಾಗ ಚೆನ್ನಾಗಿ ಕಾಣುತ್ತೆ. ನಂತರ ನಮ್ಮ ತಂದೆ ಮನೆ ದೇವರು ಕಾಲಭೈರವೇಶ್ವರ ಸ್ವಾಮಿದು. ಓಕೆ, ಇಲ್ಲಿ ನಾವು ಗುರುಗಳನ್ನ ಇಟ್ಟಿದ್ದೀನಿ. ಹಾಗೆ ಗಣಪತಿ ಇಲ್ಲಿದ್ದಾರೆ, ವಿಘ್ನ ವಿನಾಶಕ ಗಣಪತಿ. ನಮ್ಮ ಮಾಮ ನೋಡಿ ಇಲ್ಲಿ ಫ್ಲ್ಯಾಟು ಮಲ್ಕೊಂಬಿಟ್ಟವ್ರೆ. ಆ್ಯಂಡ್ ಆಲ್ಸೋ ಇಲ್ಲಿ ಸುತ್ತ ಬಿಲ್ಡಿಂಗು ಇದ್ದಾವೆ, ಬಟ್ ಸ್ಟಿಲ್ ಫುಲ್ಲು ಏನು ಮರಗಳು ಗೈಸ್. ಮನೆ ಫುಲ್ಲು ಮರಗಳೇನೆ, ಸುತ್ತ ಮರಗಳೇನೆ. ಸೊ ಹಾಗಾಗಿ ನಮ್ಮ ಕಾರಲ್ಲಿ ನಿಂತಿದೆ ನೋಡಿ. ಹಾಗಾಗಿ ಸ್ವಲ್ಪ ಚಳಿ ಜಾಸ್ತಿ ಅನಿಸುತ್ತೆ. ಮಾಮ ಮಲಗಿದ್ದಾರೆ, ಜಾಸ್ತಿ ಜೋರಾಗಿ ಮಾತಾಡೋದಿಲ್ಲ. ಹೋಗೋಣ. ಪದ್ದು ಇರ್ತೀಯ ಇಲ್ವಾ ಇವಾಗ? ನಮ್ಗೆ ಆಡಿಯನ್ಸ್ಗಾದ್ರೂ ಹೇಳು, ಪದ್ದುನ ನಾವ್ ಇರಿ ಅಂತ. ಅವ್ರ ಅಪ್ಪನೂ ಇರು ಅಂತವ್ರೆ. ಹ್ಞೂ ಅಂತವಳೆ. ನೆಲದ ಮೇಲೆ ಕುತ್ಕೊಳ್ಳಲ್ಲ ಗಾಯ್ಸ್, ಮೈ ಮೇಲೆ ಇರ್ತಾಳೆ, ಕುತ್ಕೋತಾಳೆ. ಅನೀಶಾ ಇರೋದಿಷ್ಟಪ್ಪ, ಅವಳ ಮೇಲೆ ಒಟ್ಟಾಗಿರ್ತಾಳೆ. ತಲೆ ಮೇಲೆ ಕುತ್ಕೊಬಿಡು ಮುಂದೆ ಇರ್ತಾಳೆ ನಿಶಾ. ಹ್ಞೂ ಅವಾಗ್ಲೇ ಹಂಗಂತಿದ್ಲು. ಫೋನ್ ಮಾಡ್ತಾರೆ, ಇರು ಪದ್ದು, ನಿಜ ಹೇಳ್ತಾ ಇರೋದು. ನಿಮ್ಮ ಹತ್ರ ಏನಿದು? ಅದೇನೆ ಇದು ಏನಂತಾರೆ, ಯಾವ ವರ್ಲ್ಡ್ ಕಪ್? ಎಷ್ಟು ಓವರ್ಸ್ ಇರುತ್ತೆ? ಸೌತ್ ಆಫ್ರಿಕಾ ಎಷ್ಟು ಓವರ್ಸ್? 50 ಓವರ್ಸ್. ಓಕೆ 50 ಓವರ್ಸ್. ವಾವ್. ನಮ್ಮನೆ ಪೂಜೆ ದಿನನೇ ವಿರಾಟ್ ಕೊಹ್ಲಿ ಅವರು 100 ಹೊಡೆದಿದ್ದಾರೆ. ಅವ್ರು ನಿಮಗೆ ಕೊಡ್ತಾ ಇರೋದು ಶುಭ ಸೂಚನೆ. ಓ ಕಂಟಿನ್ಯೂಸ್ ಆಗಿ ಹೆಂಡತಿಯಲ್ಲಿ ನಿಂಗೇನು ಎಕ್ಸ್ಪೀರಿಯನ್ಸ್ ತರ ಹೇಳ್ತಾ ಇದ್ದೀರಾ ಮದನ್ ಅವರೇ? ಹೇಳಿ, ಹಿಂಗೆ ತಿರುಗಿಸ್ಬಿಟ್ಟೆ ಟಾಪಿಕ್ ನಾವು. ಸೊ ಇಲ್ಲಿಗೆ ಒಂದು ದೊಡ್ಡ ಸ್ಕ್ರೀನ್ ಹಾಕ್ಸ್ಬೇಕು ಗೈಸ್. ಇದು ಒಂದು ಪೆಂಡಿಂಗ್ ಇವಾಗ. ಮುತ್ತಣ್ಣ ಆಯ್ತಾ ಪಬ್ಜಿ? ಇದೆಯಾ? ಇಲ್ಲೇ ಬೆಂಗಳೂರಲ್ಲೇ ಇದೆಯಾ? ಇಲ್ಲೇ ಎಲ್ಲರೂ ಇದೆಯಾ? ಆರ್ಮಿಗೆ ಸೇರ್ಕೊಂಡಿದ್ಯಾ? ಸೊ ಇದೆಲ್ಲ ಇವಾಗ ಕ್ಲೀನಿಂಗ್ ಡಿಪಾರ್ಟ್ಮೆಂಟು ಗೈಸ್ ನಂದೀಗ. ನನಗಂತೂ 2 ದಿನದಿಂದ ಫುಲ್ ಕಾಲೆಲ್ಲ ನೋವು ಬಂದ್ಬಿಟ್ಟಿದೆ, ಮೈಯೆಲ್ಲ ನೋವು ಬಂದ್ಬಿಟ್ಟಿದೆ. ಇವಾಗ ಅಮೆಝಾನಿಂದ ಸಾಕಷ್ಟು ಬಾಕ್ಸ್ಗಳು, ಆರ್ಗನೈಸರ್ಸ್ ಎಲ್ಲ ಬುಕ್ ಮಾಡಿದ್ವಿ. ಸೊ ಅದೆಲ್ಲ ಆರ್ಗನೈಸ್ ಮಾಡಬೇಕು. ಗ್ರಾಸರೀಸ್ ಎಲ್ಲ ಇಲ್ಲಿದೆ, ಎಲ್ಲ ಫುಲ್ಲು ತಂದಿರೋದು. ಅದೆಲ್ಲ ಎತ್ತಿಡಬೇಕು. ಇದೆಲ್ಲ ಇವಾಗ ಕ್ಲಿಯರ್ ಮಾಡಬೇಕು. ಕೌಚ್ಕೊಂಡು ರಗ್ಗುಚ್ಕೊಂಡು ಮನಿಕಾಬಿಟ್ಟವಳೆ. ಬೆಂಗಳೂರು ಮೈಸೂರು ಹಿಂಗೇನೋ ಏನೋ ಗೊತ್ತಿಲ್ಲ. ಮೈಸೂರು ಇಷ್ಟಿರಲ್ವೇನೋ. ಬೆಂಗಳೂರಲ್ಲಿ 2-3 ದಿನದಿಂದ ಹೆವಿ ಚಳಿ ಗೈಸ್. ಆಯ್ತಾ ಇಲ್ಲ, ನೆಲ ಅಂತೂ ಕೋಲ್ಡ್. ಮೊದ್ಲೇ ನಂಗೆ ಚಳಿ ಆಗಲ್ಲ, ಚಳಿ ಕಾಶ್ಮೀರ ಕರ್ಕೊ ಹೋಗಿದೆ ಅಷ್ಟೇ. ಹೋಗು, ಸೀರೆ ಬಿಚ್ಬಿಟ್ಟು ಮಲ್ಕೊ. ಹೆಂಗ್ ಕಾಣಿಸ್ತಾ ಇದೆ ನಿಶಾ? ಏನೋ ಹೇಳಲಿಲ್ಲ. ಬ್ಯೂಟಿಫುಲ್ ಕೆಂಪು ಗುಲಾಬಿ ಬಣ್ಣದ ಸೀರೆ ಹಾಕೊಂಡು ಗಿಡದಿಂದ ಅರಳಿದ ಗುಲಾಬಿ ತರನೇ ಕಾಣಿಸ್ತಿದ್ಯಾ ಅಷ್ಟೇ. ಅಡ್ವಾನ್ಸ್ ಹ್ಯಾಪಿ ಬರ್ತ್ಡೇ ನಿಶಾ ಅವರೇ. ಇನ್ನೂ 17 ದಿನ ಐತೆ, ಅದಕ್ಕೆ ಅಡ್ವಾನ್ಸ್ ಹೇಳಿದ್ದು. ಓಕೆ ಥ್ಯಾಂಕ್ಸ್. ಆಯ್ತು, ಇದೆಲ್ಲ ವಿಶ್ ಅಷ್ಟೇ. ಈ ಸಲ ಸೆಲೆಬ್ರೇಷನ್ ಗಿಫ್ಟ್ ಅವೆಲ್ಲ ಈ ಸಲ ಸೆಲೆಬ್ರೇಷನ್ ಏನಿಲ್ಲ ಗೈಸ್. ಬೇಕಾದ್ರೆ ಗಿಫ್ಟ್ ಕೊಡ್ಲಿ, ದೊಡ್ಡ ಗಿಫ್ಟ್ ಕೊಡ್ತಾಳೆ. ಸೆಲೆಬ್ರೇಷನ್ ಏನ್ ಬೇಡವಾ? ಹಂಗಾರೆ ಬೇಡ, ಬೇಡವಾ? ಬೋರ್ ಆಗೋಯ್ತಲ್ಲ. ನಂಗೂ ಅಷ್ಟೇ, ಈ ವರ್ಷದಿಂದ ಮಾಡಕ್ ಹೋಗ್ಬೇಡ. ಗಿಫ್ಟ್ ಮಾತ್ರ ದೊಡ್ಡದು ಕೊಡಿ ನೀನ್ ಹೇಳ್ದಂಗೆ. ಓಕೆ ಗೈಸ್, ಈ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಟು ಮದನ್ ಮಧುಗೌಡ ಯೂಟ್ಯೂಬ್ ಚಾನಲ್ ಹಾಗೂ ನಿಖಿಲ್ ನಿಶಾ ಬ್ಲಾಗ್ಸ್. ನಾವು ಮೈಸೂರಿಗೆ ಹೋಗಿ ಎಷ್ಟು 1 ವಾರ ಆಯ್ತಾ ನಿಶಾ? ನೀನು 1 ವಾರ, ನಾನು 2 ವಾರ ಆಯ್ತು ನಮ್ಮ ಮನೇಲಿ ಮಲ್ಗಿ. 2 ವಾರ ಆಯ್ತಾ? ಇಲ್ಲ, ಇವತ್ತು 2 ವಾರ ಆಗಿಲ್ಲ. ನಾಳಿದ್ದಕ್ಕೆ ನಾನು ಬಂದು 1 ವಾರ ಆಗುತ್ತೆ. ನೀನ್ ಬಂದು ಒಂದು ವಾರದ ಮೇಲೆ 2 ಡೇಸ್ ಆಗುತ್ತೆ. ಸೊ ಇಷ್ಟು ಗೈಸ್, ಇದೆಲ್ಲ ಮುಗಿಸ್ಕೊಂಡು ಇವಾಗ ನಾಳೆ ನಾಳಿದ್ರಲ್ಲಿ ನಮ್ಮ ಮನೆಗೆ ವಾಪಸ್ ಹೊರಡಬೇಕು ಮೈಸೂರಿಗೆ. ಸೊ
ಈ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿಬಿಡಿ. ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು 1 ಮಿಲಿಯನ್ ಬೇಗ ಮಾಡಿಕೊಡಿ ಪ್ಲೀಸ್.